ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರ ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಶನೇಶ್ವರ ಹೋಮದ ಕಾರ್ಯಕ್ರಮ ಮಾರ್ಚ್ 29ನೇ ತಾರೀಕೆ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿ ಹೇಗೆ ನಾವು ಪರಿಹಾರ ಮಾಡ್ಕೊಳ್ಬೇಕು ಇದೆಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿ ಅವರಿದ್ದಾರೆ. ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಗಳನ್ನ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಾವೀಗ ದೇವಸ್ಥಾನಕ್ಕೆ ಹೋಗೋದು ತುಂಬಾ ಕಾಮನ್, ಹೋಗ್ತಿರ್ತೀವಿ ಬರ್ತಿರ್ತೀವಿ, ಆದ್ರೆ ಎಷ್ಟು ಪ್ರದಕ್ಷಿಣೆಯನ್ನ ನಾವು ಹಾಕ್ಬೇಕಾಗತ್ತೆ? ಸೊ ಇಷ್ಟು ಪ್ರದಕ್ಷಿಣೆ ಮಾಡಿದ್ರೆ ಇಷ್ಟು ಫಲ ಅನ್ನುವಂಥದ್ದು. ಬಿಕಾಸ್ ಕೆಲವರು ಗೊತ್ತಿರುತ್ತೆ ಒಂದ್ 5 ಮಾಡ್ಬೇಕು ಅಥವಾ 3 ಮಾಡ್ಬೇಕು, ಕೆಲವು ಸಲ ಅರ್ಜೆಂಟ್ ಅಲ್ಲಿ ಇರ್ತೀವಿ, ಒಂದೇ ಒಂದು ಪ್ರದಕ್ಷಿಣೆ ಮಾಡ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ಸೊ ಹೇಗೆ ಮಾಡ್ಬೇಕು, ಜೊತೆಗೆ ಎಷ್ಟು ಮಾಡಿದ್ರೆ ಏನು ಫಲ, ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಟೆಂಪಲ್ಗೆ ಹೋದಾಗಾದ್ರೂ ಇದನ್ನ ಅಳವಡಿಸ್ಕೊಳ್ಳೋಣ ಅನ್ನೋ ಉದ್ದೇಶವಾಗಿ ಈ ಪ್ರಶ್ನೆ ಅಂತ ಮುಂದೆ ಇಡ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯಾಯ ದೇಗುಲಕ್ಕೆ ಸಂಬಂಧಪಟ್ಟಾಗಿ ಕೆಲವಿದ್ದಾವೆ. ಯಾಕಂದ್ರೆ ಶಿವನ ದೇವಸ್ಥಾನಕ್ಕೆ ಪೂರ್ಣ ಮಾಡೋ ಹಾಗಿಲ್ಲ, ಸೋಮಸೂತ್ರ ಮತ್ತೆ ವಾಪಸ್ ಬರಬೇಕಾಗತ್ತೆ, ಹೀಗೆಲ್ಲ ಇದಾವೆ. ಆದರೆ ನೀವು ಪ್ರದಕ್ಷಿಣೆ ಈಗ ನೀವು ಹೇಳಿದ ಸಮಯ ಸಿಕ್ಕಾಗ ನಾವು 3, 5 ಮಾಡ್ತೀವಿ, ಸಮಯ ಇಲ್ಲದ ಒಂದಷ್ಟೇ ಮಾಡಿ ಮಾಡ್ತಿದ್ದೆ ನೋಡಿ. ಇಲ್ಲೆಲ್ಲ ಅನುಕೂಲಗಳಿದೆ ನಮಗೆ, ನಾವು ಮಾಡ್ಕೊಂಡು ಬಿಟ್ಟಿದ್ದೀವಿ ಇದನ್ನ. ಅದಕ್ಕಾಗಿ ನಾನು ಹೇಳಿದ್ರು ಒಂದೇ, ಇಲ್ಲ ಅಂದ್ರೆ ಒಂದೇ ಅದು ಕಾಣುತ್ತೆ. ಆದ್ರೂ ನನ್ನ ಧರ್ಮ ಹೇಳುವಂಥದ್ದು 3 ಸಮಂಜಸವಾಗಿರುವಂಥದ್ದು. 3ರ ಮೇಲೆ ನೀವು 9 ಹಾಕುವಂಥದ್ದಾಗಿರ್ಬೋದು, ಅಥವಾ 54, 108, 21 ಪ್ರದಕ್ಷಿಣೆಗಳು, ಇವೆಲ್ಲ ಬಹಳ ಅದ್ಭುತವಾದ ಸಂಖ್ಯೆಗಳು. ಆ ಸಂಖ್ಯೆಗಳಿಗೂ ನೀವು ಮಾಡುವಂಥ ಪ್ರದಕ್ಷಿಣೆಗಳಿಗೂ ಒಂದು ಅದ್ಭುತವಾದ ಅವಿನಾಭಾವ ಆನಂದದ ಸಂಬಂಧವಿದೆ ಇಲ್ಲಿ. ಬಹುಶಃ ನೀವು ಪ್ರದಕ್ಷಿಣೆ ಮಾಡುವಾಗ ಸ್ವಲ್ಪ ನೀವು ಗಮನ ಇಡೋದೇ ಆದರೆ, ಈ ನಗೋದು, ಅಪಹಾಸ್ಯ ಮಾಡಿಕೊಂಡು ಇಬ್ಬರು ಹೋಗ್ತಾ ಇರ್ತೀರಿ, ಏನೋ ಮಾತಾಡಿಕೊಂಡು ನಿಮ್ಮ ಸಂಸಾರದ ಕಥೆಗಳು, ಇನ್ಯಾರದೋ ವ್ಯಥೆಗಳು, ಇದನ್ನು ಮಾತಾಡ್ಕೊಂಡು ಪ್ರದಕ್ಷಿಣೆ ಆಗ್ತೀರಂತಂದ್ರೆ ಪ್ರಯೋಜನ ಅನ್ನೋದು ಒಂದು ಕಡೆ. ಆದರೆ ಇಲ್ಲೊಂದು ಮೆಸೇಜ್ ಕೊಡ್ತಾನೆ, ಎಚ್ಚರಿಸಿ ಹೇಳ್ತಾನೆ. ಅದು ಶ್ಲೋಕ ಜ್ಞಾಪಕ ಬಂದರೆ ಹೇಳ್ತೀನಿ. ಗತಂ ಪಾಪಂ, ನಮಗೆ ತೊಲಗಿ ಹೋಗ್ಬೇಕಾದ್ರೆ ನಾವು ಮನೆಯಲ್ಲಿ ಏನೋ ಗೊತ್ತಿಲ್ಲ, ಏನೋ ಪಾಪ ಮಾಡಿದ್ದೀವಿ, ಯಾವುದೋ ಮಾಡಿದ್ದೀವಿ, ಅದಕ್ಕಾಗಿ ಇನ್ನೇ ಕ್ಷೇತ್ರಕ್ಕೆ ಬರ್ತೀವಿ. ಮನೆಯಲ್ಲಿ ನಮ್ಮ ಸಂಗಡ ಇರ್ತಕ್ಕಂಥವ್ರ ಜೊತೆಗೆ ಮಾಡಿರ್ತಕ್ಕಂಥ ಯಾವ ದೋಷಗಳು, ಯಾವ ದ್ರೋಹಗಳು, ಇವೆಲ್ಲ ಕಳೆದುಕೊಳ್ಳಬೇಕು ಅಂತೇಳಿ ಆಲಯಕ್ಕೆ ಬಂದಾಗ, ಪ್ರದಕ್ಷಿಣೆ ಮಾಡಿದಾಗ ನಾವು ಕಳ್ಕೊಳ್ಳಲಿಕ್ಕೆ ಬರತಕ್ಕಂತಹದ್ದಾದ್ರೆ, ನೀವು ಇಲ್ಲೂ ಪಾಪ ಮಾಡಿದ್ರೆ ಇನ್ನೆಲ್ಲೂ ತೊಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅನ್ಯಕ್ಷೇತ್ರಗಳಂತ ಹೋದಾಗ ಅಪ್ಪಿತಪ್ಪಿ ನೀವೇನಾದ್ರೂ ಅಲ್ಲಿ ಒಂದಷ್ಟು ಪಾಪದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು, ಮದ್ಯ, ಮಾಂಸ, ಮೈಥುನ ಇವೆಲ್ಲ ಕುಡಿದು ಇಲ್ಲಿ ಮಾಡಿದಿರಿ, ಈ ದೋಷನ ತೊಳ್ಕೊಳ್ಳೋಕೆ ನೀವು ಅಲ್ಲೋಗೋದು, ಅಲ್ಲಿ ನಿಮ್ಗೆ ಎಕ್ಸ್ಕ್ಯೂಸ್ ಇದೆ. ಇಲ್ಲಿ ಮಾಡಿರೋ ಪಾಪವನ್ನ ತೊಳ್ಕೊಳ್ಳೋದಕ್ಕೆ ಯಾವ್ದು ಅವಕಾಶ ಇದೆ, ಅಲ್ಲೇ ಮಾಡಿದ ಪಾಪಕ್ಕೆ ಅವಕಾಶವೇ ಇಲ್ಲ, ಎಕ್ಸ್ಕ್ಯೂಸ್ ಇಲ್ಲ, ನಿಮ್ಗೆ ಮಾಪ್ ಕೊಡಲ್ಲ ಅವರು. ಅದಕ್ಕಾಗಿ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಂದ್ರೆ, ನನಗೊಂದಷ್ಟು ವಿಷಯ ಜ್ಞಾಪಕ ಬಂದಾಗ ನಿಮಗೆ ತಿಳಿಸೋದು ಒಂದು ಹುಮ್ಮಸ್ಸು, ಒಂದು ಖುಷಿ ಅಂತ ಅಂತಂದ್ರೆ, ನಾವು ನೆಲದ ಮೇಲೆ ಕುಳಿತುಕೊಂಡು ಊಟ ಮಾಡ್ತೀವಿ ಅಂತಂದ್ರೆ, ನೆಲದ ಮೇಲೆ ಕುಳಿತುಕೊಂಡು ನಾವು ಊಟ ಮಾಡ್ತೀವಿ ಅಂತಂದ್ರೆ ನಮಗೂ ಇನ್ನೂ ಈ ಭೂಮಿಗೂ ಒಂದು ಅವಿನಾಭಾವ ಸಂಬಂಧವಿದೆ ಅಂತ, ಇನ್ನು ನನಗೂ ಈ ಭೂಮಿ ತಾಯಿಗೂ ಋಣ ಇದೆ ಅಂತ ಅರ್ಥದಂತೆ. ಇನ್ನು ನಾವೇನಾದ್ರೂ ಕೂಡ ಮೇಲೆ, ಇನ್ನು ನಾನು ಈಗ ಅದನ್ನು ಹೇಗೆ ಹೇಳಬೇಕು, ನಾವೊಂದು ಆಸನದ ಮೇಲೆ ಕುಳಿತುಕೊಂಡು ಒಂದು ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಸ್ವಲ್ಪವಾಗಿನೇ ನಾವು ಈ ನೆಲದ ಋಣವನ್ನ ಕಳ್ಕೊಳ್ತಾ ಇದ್ದೇವೆ ಅಂತ ಅರ್ಥದಂತೆ. ಇನ್ನು ನಾವೇನಾದ್ರೂ ಹಾಸಿಗೆ ಮೇಲೆ ಕುಳಿತುಕೊಂಡು ಊಟವನ್ನ ಮಾಡ್ತಿದೀವಿ ಅಂತಂದ್ರೆ ನಮಗೂ ಈ ಲೋಕದ ಋಣ ತೀರ್ತಾ ಇದೆ ಅಂತ ಅರ್ಥ, ಅಥವಾ ತೀರೋಗಿದೆ ಅಂತ ಅರ್ಥ. ಯಾರಿಗೆ ನೀವು ಎಷ್ಟೇ ಜ್ವರ ಬಂದಿದ್ರು, ಎಷ್ಟೇ ಬಳಲ್ತಾ ಇದ್ರು ಅಮ್ಮ ತಂದು ಕೊಡ್ತಾಳೆ, ಅವಳು ಪ್ರೇಮ ಅದು. ಆದ್ರೆ ನೀನು ಹಾಸಿಗೆ ಮೇಲೆ ಕುಳಿತುಕೊಂಡು ಹೂ ಅಂದ್ಕೊಂಡು ತಿಂದಿಯೋ ಗೊತ್ತಿಲ್ಲ, ನಿನಗೆ ಲೋಕದ ಋಣ ತೀರ್ತು ಅಂತಲೇ ಅರ್ಥ. ಅದಕ್ಕಾಗಿ ಸಾಧ್ಯವಾದಷ್ಟು ಇದಕ್ಕೆ ಲಿಂಕ್ ಕೊಡ್ತಾ ಇನ್ನು ಮುಂದಕ್ಕೆ ಹೋಗ್ತೀನಿ.
ಆ ಪ್ರದಕ್ಷಿಣೆ ಹಾಕೋವಾಗಲೂ ಅಷ್ಟೇ ನೀವು ಹಾಳು ಹರಟೆಗಳು ಹೊಡೆಯುವಂಥದ್ದು, ಮತ್ತೊಂದು ಏನೋ ಅಪಹಾಸ್ಯಗಳು ಮಾಡಿಕೊಂಡು ಯಾವುದೋ ಒಂದು ಹಾಸ್ಯಗಳು ಮಾಡಿಕೊಂಡು ಮಾಡೋದು ಯಾವುದೂ ಸಲ್ಲದು. ಅಲ್ಲಿ ಮೌನಂ ಸಮ್ಮತಿ ಲಕ್ಷಣಂ, ಮೌನವಾಗಿ ನೀವು 3 ಪ್ರದಕ್ಷಿಣೆ ಆದರೂ ಮಾಡಿ, 5 ಆದರೂ ಮಾಡಿ, 9 ಆದರೂ ಮಾಡಿ, ಆನಂದವಾಗಿ 11 ಏಕಾದಶ ಸ್ಥಾನೇಶು ಶಿವಫಲ ಪ್ರಾಪ್ತ್ಯರ್ಥಂ ಅನ್ನೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಕೂಡ ಏನೇನು ಮಾಡಿದ್ದಾರೆ ಗೊತ್ತಿಲ್ಲ, ಆವಾಗ ಆ ದೇವಿಗೆ ಆ ದೇವರಿಗೆ ಸಂಬಂಧಪಟ್ಟ ಮಂತ್ರಾನುಷ್ಠಾನವನ್ನು ಮಾಡಿಕೊಡುತ್ತಾ ಅದನ್ನು ಮೊದಲೇ ಹೇಳಿರ್ತೇನೆ, ಗೋವಿಂದಿದೆ ಸದಾ ಸ್ನಾನ ಅಂತ ಅದನ್ನು ಮಾಡ್ಕೊಳ್ತಾ ಮುಂದುವರಿತಂತಂದ್ರೆ ಯಾವತ್ತೋ ಮಾಡಿದ್ರೆ ಪಾಪ ಇರುತ್ತಂತೆ, ಅದಕ್ಕಾಗಿ ನಮ್ಮ ಕೆಲಸಗಳು ಆಗ್ತಾ ಇರಲ್ವಂತೆ. ಯಾವತ್ತೋ ಗೊತ್ತಿಲ್ಲ, 10 ವರ್ಷಗಳಿಂದ ನೀವೇನು ಮೋಸ ಮಾಡಿದ್ರೋ, 25 ವರ್ಷಗಳಿಂದ ಯಾವ ಅಣ್ಣ ತಮ್ಮನಿಗೆ ಯಾವ ಲೋಪ ನಡೀತೋ ಅದು ಹೋಗಬೇಕಾದ್ರೂ ಕೂಡ ಇಲ್ಲಿ ಪ್ರದಕ್ಷಿಣೆ ಹಾಕಿ ನೆನಪು ಮಾಡ್ಕೊಳ್ಬೇಕಂತೆ. ನಾನು ಎಂದು ಮಾಡಿದ್ದೀನ ಸ್ವಾಮಿ ನನ್ನ ಕರ್ಮಗಳ ಕಳೆ ಅಂತ, ನೀವೊಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡ್ತಾ ಪ್ರದಕ್ಷಿಣೆ ಮಾಡಿ, ಗೊತ್ತಿಲ್ಲ ನೀವು ಎಷ್ಟು ಮಾಡಿಬಿಡಿ, ಅದನ್ನ ಆ ಮಂತ್ರ ಹೇಳ್ಕೊಂಡು ಎಷ್ಟು ಮಾಡಿದ್ರು ಅದು ಪರವಾಗಿಲ್ಲ, ಅದು ತೊಂದರೆ ಇಲ್ಲ. ಇಷ್ಟೇ ಅಂತ ಮಾಡ್ಕೊಂಡು ಮಾಡೋದು ಅದೊಂದು ರೀತಿಯ ಪ್ರತಿಫಲ. ನಾನು ಕೌಂಟೇ ಮಾಡಿಲ್ಲ ಗುರುಗಳೇ, ಅದು ಕೂಡ ಆ ಭಗವಂತನ ಸೇವೆ ನಿರತರಾಗ ಅಷ್ಟೇ ನನ್ನ ಕರ್ತವ್ಯ ಆಗಿತ್ತು, ಅದಕ್ಕೊಂದು ಪ್ರತಿಫಲ ಇದ್ದೇ ಇದೆ. ಇನ್ನು ಒಳಗಡೆ ಹೋಗ್ತಕ್ಕದ್ದು ಮತ್ತೆ ಯಾರೋ ಒಂದು ಪ್ರಶ್ನೆ ಮಾಡಿದ್ರೆ, ಇದು ಒಳ್ಳೆ ಪ್ರಶ್ನೆನೇ. ಇನ್ಯಾರೋ ಕೆಲವರು ಹಾಕಿದ್ದು, ಗುರುಗಳೇ ದೇವರ ದರ್ಶನ ಮಾಡ್ಕೊಂಡು ಬಂದು ಪ್ರದಕ್ಷಿಣೆ ಮಾಡ್ಬೇಕಾ ಅಥವಾ ಪ್ರದಕ್ಷಿಣೆ ಮಾಡಿ ಆದ ಮೇಲೆ, ಇದು ನನಗೆ ನೆನಪು ಬಂತು, ಯಾರೋ ಹಾಕಿದ್ದಿದ್ರೆ ನೋಡಿದೆ ನಾನು ಮಾಡ್ಬೇಕಂತ. 100ಕ್ಕೂ 100 ಕೂಡ ನಾವು ಮೊದಲೇ ಹೊರಗಡೆಯಿಂದ ಬಂದಿರ್ತೀವಿ ಅಂತಂದ್ರೆ, ಹೊರಗಡೆ ಇರತಕ್ಕಂತಹ ವಿಮಾನ ಗೋಪುರ ಆದ ದೇವತೆಗಳು, ಆ ರಾಜಗೋಪುರ ಆದ ದೇವತೆಗಳು ನೋಡ್ತಕ್ಕಂಥ ಒಂದು ಸುವರ್ಣ ಅವಕಾಶವನ್ನು ಮೊದಲು ಮಾಡ್ಕೊಳ್ಬೇಕಂತೆ. ಮೊದಲು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಾಕಾರಗಳು ಇರತಕ್ಕಂಥ ಆ ಪ್ರಾಕಾರಗಳನ್ನ ಪ್ರದಕ್ಷಿಣೆ ಮಾಡತಕ್ಕಂತಹದ್ದು, ಆ ಪ್ರಾಕಾರಗಳನ್ನ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗ್ತಕ್ಕಂತಹದ್ದೇ ನಿಮಗೆ ಚಕ್ರವ್ಯೂಹ ಗೊತ್ತಿದ್ರೆ, ಚಕ್ರವ್ಯೂಹ ನೀವೊಂದು ಲೈನ್ ಮಾಡ್ಕೊಂಡು ನೋಡಿ ಚೆಕ್ ಮಾಡಿ. ಹಾಗೆ ಒಳಗಡೆ ಹೋಗ್ಬೇಕಾದ್ರೆ ನೀವು ನೇರಗಳು ಹೋಗಕ್ಕಾಗಲ್ಲ. ಹಾಗೆ ಎಲ್ಲ ಹೊರಗಡೆ ಇರ್ತಕ್ಕಂಥ ಅಷ್ಟು ಪರಿವಾರ ದೇವತೆಗಳ ಅನುಮತಿ ತೆಗೆದುಕೊಂಡು ಹೋಗ್ತಕ್ಕಂತಹದ್ದೇ ಉದ್ದೇಶ ಇದು. ಎಲ್ಲ ಕಡೆ ಇರ್ತಾರೆ ಪರಿವಾರ ದೇವತೆಗಳು. ಆ ಪರಿವಾರ ದೇವತೆಗಳು ಇಲ್ಲದೆ ನೇರವಾಗಿ ನೀವು ಹೋಗಿ ಆಮೇಲೆ ಬರೋದಾದ್ರೆ ಪ್ರಯೋಜನ ಇಲ್ಲ. ಅದಕ್ಕಾಗಿ ಇವರ ಅನುಮತಿಯನ್ನು ಪಡೆದುಕೊಂಡು ಪರಮಾತ್ಮನಾಗಿರ್ತಕ್ಕ ಭಗವಂತನ ದಿವ್ಯ ದರ್ಶನವನ್ನು ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಅಂತಂದ್ರೆ, ನೀವು ಒಂದು 9 ಪ್ರದಕ್ಷಿಣೆ ಮಾಡಿ, ನನಗೆ ಇನ್ನೂ ಸಮಯ ಇದೆ ಗುರುಗಳೇ, 54 ಮಾಡ್ತೀನಿ, ಇನ್ನೂ ಸಮಯವಿದೆ, 108 ಪ್ರದಕ್ಷಿಣೆ ಮಾಡಿ ಒಳಗಡೆ ಹೋಗ್ತೀನಿ ಅಂತಂದ್ರೆ ಒಂದಷ್ಟು ನೀವು ಕಳೆದುಕೊಂಡ್ರೆ ಅಂತಲೇ ಅರ್ಥ. ಏನೇನಿತ್ತು ಗೊತ್ತಿಲ್ಲ, ಮಾತ್ರ ಅದು ಎಷ್ಟು ದೂರ ಇದೆ ಪ್ರದಕ್ಷಿಣೆ ಅದು ನಿಮಗೆ ಗೊತ್ತಿಲ್ಲ. ನಿಮ್ಮ ಸಮಯ ನೋಡಿಕೊಂಡು, ನಿಮ್ಮ ಭಕ್ತಿ ನೋಡಿಕೊಂಡು, ನಿಮ್ಮ ಶಕ್ತಿ ಕಾಲಕ್ಕೆ ನೋಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನು ಮಾಡುವಾಗ ಭಗವನ್ ನಾಮ ಸಂಕೀರ್ತನೆ ಬಿಟ್ಟರೆ ನಿಮ್ಮ ನಾಲಿಗೆ ನೆಲೆದಾಡ್ತಿರಬೇಕು. ಹೆಚ್ಚಿಗೆ ಭಗವಂತ ನಿಮಗೆ ಕೊಟ್ಟಿರ್ತಕ್ಕಂಥ ಎಷ್ಟು ಆಯಸ್ಸಲ್ಲಿ ನೀವು ಏನೇನೋ ಮಾತಾಡಿದ್ರಲ್ಲ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ನಿಮ್ಮ ನಾಲಿಗೆಯಲ್ಲಿ ಅದೇ ಪದಗಳಿರ್ಬೇಕು ಭಗವಂತನದ್ದು. ಯಮ ನೋಡ್ತಾನಂತೆ ಮೇಲೆ, ತಡಿ ಇವನು ಏನ್ ಮಾಡಿದೆ ನೋಡೋಣ ಬಾ ಅಂತೇಳಿ ಅವ್ರ ಕೈಗಳು ಮೊದಲು ನೋಡ್ತಾನಂತೆ. ಯಾರಾದ್ರೂ ನಿಮ್ಮ ಭವಿಷ್ಯ ಹೇಳುವಾಗ ಕೈ ನೋಡಲ್ವಾ? ಸಾಮಾನ್ಯವಾಗಿ ನಾನು ಜಾತಕ ನೋಡ್ತೀನಿ, ಮತ್ತೆ ಇಲ್ಲಿ ನೋಡ್ತೀನಿ. ಇವನ್ ಟೈಮ್ ಏನಾದ್ರು ಚೇಂಜ್ ಮಾಡಿದ್ರೆ, ಇವ್ನು ಡೇಟ್ ಚೇಂಜ್ ಮಾಡಿದ್ರೆ, ಈ ಪ್ಲಸ್ ಇದಕ್ಕೆ ಲಿಂಕ್ ಇದೆ ಅಂತ ಚೆಕ್ ಮಾಡ್ತೇನೆ ನಾನು, ಸಾಮಾನ್ಯ ಗಮನಿಸ್ತೇನೆ. ಹಾಗೆ ಭಗವಂತ ನೋಡ್ತಾನಂತಲ್ಲಿ, ನಡೀತಾನೆ ನೋಡೋಣ ಇವನ ಕೈಲಿ ಇವನ್ ಏನ್ ಮಾಡಿದ್ದಾನೆ ಅಂತ. ಭಗವಂತನಿಗೆ ಇವನ ಗಂಧವನ್ನ ಚೆನ್ನಾಗಿ ಹರಿದು ಸೌದೋಗಿದ್ದಾವೆ ಅಂತಂದ್ರೆ ಪಾಪ ಇವನಿಗೆ ಎಕ್ಸ್ಕ್ಯೂಸ್ ಕೊಡ. 8 ಇದಾವೆ ಇವನು ದೋಷಗಳು, ದೊಡ್ಡದಾಗಿರೋ 8 ದೋಷಗಳಿದಾವೆ ಇವನ ನರಕಕ್ಕೆ ತಳಿಬೇಕು ಅಂತ ಇರುತ್ತಂತೆ. ಅಲ್ಲಿ ನಿಮ್ಮ ಕೈಗಳು ಭಗವಂತನಿಗೆ ಗಂಧವನ್ನ ತೆಗೆದಿರತಕ್ಕಂತಹದ್ದು, ಆ ಚಂದದ ಆ ಆನಂದದ ಮೂರ್ತಿಗೆ ಚಂದನ ಲೇಪನ ಮಾಡಿರ್ತಕ್ಕಂಥ ಕೈಗಳು ಅಂತ ಆದ್ರೆ ಅಷ್ಟು ಎಕ್ಸ್ಕ್ಯೂಸ್ ಕೊಟ್ಟು ಸ್ವರ್ಗದ ಕಡೆ ಕಳಿಸ್ಕೊಡ್ತಾನೆ. ಅಟ್ಲೀಸ್ಟ್ ಒಂದಾದ್ರೆ ಮಾಡ್ಬೇಕಲ್ಲ. ನಾವು ಗೊತ್ತಿಲ್ಲದೆ ನಾವು ಕರ್ಮಗಳು ಮಾಡಿದ್ರೆ, ತಪ್ಪು ಮಾಡಿದ್ರೆ ಅನಾಯಾಸವಾಗಿ ಪಡೆಪಾಟಲ್ಲಿ ಬಿದ್ದಿದ್ರೆ, ನಮ್ಮ ಬದುಕು ಜರ್ಜರಿತರಾಗಿಬಿಟ್ಟಿದ್ರೆ ಬಹುಶಃ ಒಂದಷ್ಟು ಖುಷಿಯಿಂದ ಇರಬೇಕು ಅಂತಂದ್ರೆ ಪ್ರದಕ್ಷಿಣೆ ಆದ ನಂತರ ಭಗವಂತನ ದರ್ಶನ ಮಾಡ್ಕೊಳ್ಳಿ. ನಾನು ಪ್ರದಕ್ಷಿಣೆ ಮಾಡುವಾಗ ಮೊದಲೇ ಹೇಳಿದ್ದೀನಿ, ನಿಮ್ಮ ಸಂಸಾರದಾಗಿರ್ಬೋದು, ನಿಮ್ಮ ಮಿತ್ರರ ಜೊತೆ ಏನೇನೋ ಮಾತಾಡಿಕೊಂಡು ಹರಟೆಗಳು ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಪ್ರದಕ್ಷಿಣೆ ಮಾಡಬೇಡಿ. ಶುದ್ಧ ಮನಸ್ಸಿನಿಂದ ಚಿತ್ತಶುದ್ಧಿಯಿಂದ ಮಾಡಿಕೊಳ್ಳಿ, ಅತ್ಯಂತ ಅದ್ಭುತವಾಗಿರೋ ಫಲ ಪಡ್ಕೊಳ್ತೀವಿ. ಖಂಡಿತವಾಗ್ಲೂ ಗುರುಗಳೇ. ಸೊ ದೇವಸ್ಥಾನಕ್ಕೆ ಹೋದಾಗ ಯಾವ ರೀತಿ ನಾವು ಪ್ರದಕ್ಷಿಣೆಯನ್ನ ಮಾಡಬೇಕು, ಅದರಿಂದ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. 3, 5, 9, 11 ಅಥವಾ ನಾವು ಕೌಂಟ್ ಮಾಡದೇನೂ ಕೂಡ ಮಾಡಿದಾಗ ನಮ್ಗೆ ಅದರದ್ದೇ ಆಗಿರುವಂತಹ ಪ್ರತಿಫಲ ಸಿಗುತ್ತೆ. ಆದರೆ ವಿಶೇಷವಾಗಿ ಯಾವುದೇ ರೀತಿ ಅಪಹಾಸ್ಯ ಅಥವಾ ಸುಮ್ಮನೆ ಬೇಡವಾದ ಮಾತಾಡ್ಕೊಂಡು ನಾವು ಪ್ರದಕ್ಷಿಣೆ ಮಾಡಬಾರ್ದು. ಭಗವಂತನ ಜಪವನ್ನ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ, ಆದ್ರೆ ಇದೆಲ್ಲವೂ ಕೂಡ ಫಾಲೋ ಮಾಡ್ತಿರ್ಲಿಲ್ಲ ಅಂತಂದ್ರೆ ಇನ್ ಮುಂದೆ ಗುರುಗಳು ಹೇಳಿರೋದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.